ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೃತಜ್ಞತೆ. ಚಿಂತಾಮಣಿ ತಾಲೂಕಿನ ಬೋವಿ ಸಮುದಾಯದ ದಶಕಗಳ ಕನಸು ಈಗ ನನಸಾಗುವತ್ತ ಹೆಜ್ಜೆ ಇಟ್ಟಿದೆ. ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿರುವ ಸಮುದಾಯದ ಏಳಿಗೆಗಳಿಗೆ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಚಿಂತಾಮಣಿ ನಗರದ ಹೊರವಲಯದ ನಲ್ಗೋಟಹಳ್ಳಿ ಗ್ರಾಮದ ಸರ್ವೆ ನಂಬರ್ 42/27ರಲ್ಲಿ 30 ಕುಂಟೆ ಜಮೀನು ಬೋವಿ ಜನಾಂಗದ ಕಲಿಕಾ ಕೇಂದ್ರದ ಸ್ಥಾಪನೆಗೆ ಮಂಜೂರು ಮಾಡಲಾಗಿದೆ. ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರ ವಿಶೇಷ ಆಸಕ್ತಿಯ ಫಲವಾಗಿ ಈ ಜಮೀನು ಮಂಜೂರು ಮಾಡಲಾಗಿದೆ. ಸಮುದಾಯದ ಮುಖಂಡರು ಸಚಿವರ ನಿವಾಸಕ್ಕೆ ತೆರಳಿ ಅಧಿಕೃತ ಜ್ಞಾಪನ ಪತ್ರವನ್ನು ಸ್ವೀಕರಿಸಲಾಗಿದೆ. ಜಮೀನು ಮಂಜೂರಾತಿ ಪತ್ರ ಪಡೆದ ಬಳಿಕ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಿವಾಸ್ ಅವರು, ನಮ್ಮ ಜನಾಂಗದ ಶೈಕ್ಷಣಿಕ ಪ್ರಗತಿಗೆ ಈ ಕಲಿಕಾ ಕೇಂದ್ರ ಭದ್ರ ಬುನಾದಿ ಆಗಲಿದೆ. ಸಚಿವರು ನಮ್ಮ ಮನವಿಗೆ ಸ್ಪಂದಿಸಿ ಜಮೀನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಈ ಸಹಾಯ ನಮ್ಮ ಸಮುದಾಯ ಸದಾ ಚಿರಋಣಿಯಾಗಿರುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೋವಿ ಮಹಾಸಭಾ ಜಿಲ್ಲಾಧ್ಯಕ್ಷ ಎಂ. ಗುರಪ್ಪ, ಸರ್ಕಾರಿ ನೌಕರರ ಸಂಘದ ಸದಸ್ಯ ಶಿವಾನಂದ್, ಮುಖಂಡರಾದ ದಶರಥ್, ಮುನಿವೆಂಕಟಪ್ಪ, ವಿ.ಸಿ. ನಾಗರಾಜ್, ದಾಸರಿ ವೆಂಕಟೇಶ್, ಮಧು, ಪ್ರಕಾಶ್, ಗ್ರಾಮ ಪಂಚಾಯಿತಿ ರಮೇಶ್ ಹಾಗೂ ಶ್ರೀನಿವಾಸ್, ಅಂಜನ್ ಪ್ರಸಾದ್ ಸೇರಿದಂತೆ ಸಮುದಾಯದ ಹಲವು ಸದಸ್ಯರು ಹಾಜರಾಗಿದ್ದರು. ఇంత బాధపడి చేస్తే వాళ్ళు ఎవరో ఒత్తిడి చేసుకొని అంగా ఇల్లు కట్టకపోయి ఎట్లా ఎన్నాళ్ళు సర్కస్ బదలాయించి ఇవన్నీ ఏమీ లేకపోతే ఇప్పుడు పై ఇల్లు కట్టి 5 అడుగులు బదలాయించి 50 లక్షలకి కొట్టుకొనిస్తాం. ఇది ఈడే 3 ఎకరాల జాగా రిజర్వేషన్ అన్ని పెట్టి చెట్టుబడి ఇది 24 మీటర్ల కోడి, ఇది 18 మీటర్ల కోడి. ఇది పీస్ మాత్రం 47, పీస్ 50 ಇದೇನಾ? ಇದೆ. ಹೌದಾ? ಎಲ್ಲ ಬೋವಿ ಸಮಾಜದ ವತಿಯಿಂದ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಹಾಗೂ ಮಂತ್ರಿಗಳಾದ ಎಂ.ಸಿ. ಸುಧಾಕರ್ ರೆಡ್ಡಿ ಅವರ ಒಂದು ನೇತೃತ್ವ, ಅವರ ಒಂದು ಹಸ್ತದಿಂದ ನಮ್ಮ ಚಿಂತಾಮಣಿ ತಾಲೂಕಿನ ಬೋವಿ ಜನಾಂಗಕ್ಕೆ ಪ್ರತಿಯೊಂದು ಈ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಯಾರೂ ಮಾಡದೇ ಇರ್ತಕ್ಕಂಥದ್ದು ಎಲ್ಲ ಸಮುದಾಯಗಳಿಗೂ ಅವರು ಮಾನ್ಯತೆಯನ್ನು ಕೊಟ್ಟು ಒಂದೇ ಜಾಗದಲ್ಲಿ ಎಲ್ರಿಗೂ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಇತಿಹಾಸದಲ್ಲೇ ಬರೀತಕ್ಕಂಥ ಒಂದು ಸುವರ್ಣ ದಿನ ಅಂತ ನಾವು ಇವಾಗ ಹೇಳ್ಬೋದು. ಯಾಕಂದ್ರೆ ಇಡೀ ರಾಜ್ಯದಲ್ಲೇ ಎಲ್ಲಿ ಇಂಥ ವ್ಯವಸ್ಥಿತವಾಗಿ ಕೊಡ್ತಕ್ಕಂಥದ್ದು ಎಲ್ಲಿ ನಡೆದಿಲ್ಲ. ಆದ್ರಿಂದ ಇದೇ ಪ್ರಥಮ ಬಾರಿಗೆ ಚಿಂತಾಮಣಿಯಿಂದಲೇ ಇದನ್ನ ಶುರು ಮಾಡಿದ್ದಾರೆ. ಎಲ್ಲರಿಗೂ ಇದು ಪ್ರತಿಯೊಬ್ಬ ಸಮಾಜಕ್ಕೂ ಅವರು ನ್ಯಾಯ ಒದಗಿಸ್ತಕ್ಕಂಥದ್ದು, ಎಲ್ಲರಿಗೂ ಸಮವಾಗಿ ಎಲ್ಲರಿಗೂ ಸಮವಾದ ನ್ಯಾಯವನ್ನು ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ನಮ್ಮ ಬೋವಿ ಸಮಾಜದ ವತಿಯಿಂದ ನಾವು ಇವತ್ತು ಅವರಿಗೆ ಎಲ್ಲ ಸಮಾಜದಿಂದ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.